ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಪ್ರೀತಿಗೋಸ್ಕರ ಏನು ಮಾಡೋದಕ್ಕೂ ಹುಡುಗರು ರೆಡಿ ಇರ್ತಾರೆ. ಹುಡುಗಿಗೋಸ್ಕರ ಆಗದೇ ಇದ್ರೂ ಚಂದ್ರನನ್ನೇ ತಂದುಕೊಡ್ತೀನಿ ಅಂತಾರೆ. ಅದು ಪ್ರೀತಿಗಿರುವಂತಹ ತಾಕತ್ತು. ಅದೇ ರೀತಿ ಪ್ರೀತಿಸಿದಂತಹ ಹುಡುಗಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂದ. ಸಮಾಜದಲ್ಲಿ ಹೆಸರು ಮಾಡಬೇಕಾಗಿದ್ದ ಡ್ಯಾನ್ಸ್ ಮಾಸ್ಟರ್ ಒಬ್ಬ ಹುಡುಗಿಯನ್ನು ಲವ್ ಮಾಡ್ದ. ಆಮೇಲೆ ಆಕೆಯ ಮಾತು ಕಷ್ಟಗಳನ್ನು ಕೇಳಿ ಮನಸ್ಸಲ್ಲಿ ಹಾಕ್ಕೊಂಡೇ ಬಿಟ್ಟ. ಅದಕ್ಕೆ ಆ ಡ್ಯಾನ್ಸ್ ಮಾಸ್ಟರ್ ಮಾಡಿದಂತಹ ಕೆಲಸ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗಿಬಿಡ್ತೀರಾ. ಎಸ್, ಆಲ್ಮೋಸ್ಟ್ ನೀವು ಇವನು ಹುಡುಗಿಯ ಅಮ್ಮನಿಗೋಸ್ಕರ ಈ ಕಳ್ತನದ ದಾರಿ ಹಿಡಿದ ಅಂದ್ಕೊಳ್ಬೋದು. ಆದರೆ ವಿಚಾರ ಬೇರೆ ಇದೆ. ಪ್ರೀತಿಸಿದಂತಹ ಹುಡುಗಿಯ ತಾಯಿ ಅನಾರೋಗ್ಯದಲ್ಲಿದ್ಲು. ಅದಕ್ಕೆ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತಲೇ ಖತರ್ನಾಕ್ ಕಳ್ಳನಾಗಿ ಡ್ಯಾನ್ಸ್ ಮಾಸ್ಟರ್ ಕತೆ ಇದು. ಹೃದಯ ಸಂಬಂಧಿಸಿದಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಹುಡುಗಿಯ ತಾಯಿಯ ಚಿಕಿತ್ಸೆಗೆ ಹಣ ಹೊಂದಿಸೋದಕ್ಕೆ ಸೈಯದ್ ಅಲಿ ಬಾಳಾಸಾಹೇಬ್ ನಡಾಫ್ ಅಲಿಯಾಸ್ ಹರ್ಷವರ್ಧನ್ ಅನ್ನುವಂತಹ 25 ವರ್ಷದ ಡ್ಯಾನ್ಸ್ ಮಾಸ್ಟರ್ ಆಗಿ ಕಳ್ಳತನ ಮಾಡ್ತಾ ಇದ್ದಂತಹ ಪ್ರಕರಣ ಅಪರೂಪಕ್ಕೆ ಬೆಳಕಿಗೆ ಬಂದಿದೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಹುಡುಗಿಗೋಸ್ಕರ ಹಾಗೂ ಆಕೆಯ ಕುಟುಂಬಕ್ಕೋಸ್ಕರ ಕಳ್ಳತನಕ್ಕೆ ಇಳಿದಿದ್ದಾನೆ. ಅವಳ ಜೊತೆಗೆ ಹೈಫೈ ಜೀವನ ಮಾಡಬೇಕು ಮತ್ತು ಅವಳ ತಾಯಿಯ ಟ್ರೀಟ್ಮೆಂಟ್ಗೆ ಹಣ ಬೇಕು ಅನ್ನುವಂತಹ ಕಾರಣಕ್ಕೆ ವ್ಯಾಪಾರ ಅಂತ ಹೆಸರು ಹೇಳಿಕೊಂಡು ಸರ ಕಳ್ತನ ಮಾಡೋದಕ್ಕೆ ಸೈಯದ್ ಮಾಡ್ತಾ ಇದ್ದ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲೂರು ಗ್ರಾಮದ ನಿವಾಸಿಯಾಗಿರೋ ಸೈಯದ್ ಅಲಿ ಬಾಳಾಸಾಹೇಬ್ ನಡಾಫ್ ಅನ್ನುವಂತಹ ಆರೋಪಿಯನ್ನು ಬೆಂಗಳೂರಿನ ಜಿಗಣಿ ಸ್ಟೇಷನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೈಯದ್ ಕಳೆದ ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಸತ್ತಾರ್ ಸಾಬ್ ದಿಣ್ಣೆ ಅನ್ನುವಂತಹ ಪ್ರದೇಶದಲ್ಲಿ ರತ್ನಮ್ಮ ಅನ್ನೋರ ಚಿನ್ನದ ಸರವನ್ನು ಎಗರಿಸಿಬಿಟ್ಟಿದ್ದ. ಬುಲೆಟ್ ಬೈಕ್ನಲ್ಲಿ ಸಿಗರೇಟ್ ಪರ್ಚೇಸ್ ಮಾಡುವಂತಹ ನೆಪದಲ್ಲಿ ಬಂದಿದ್ದಂತಹ ಆರೋಪಿ ಸೈಯದ್ ರತ್ನಮ್ಮ ಕತ್ನಲ್ಲಿದ್ದ 2 ಚಿನ್ನದ ಚೈನನ್ನು ಕಳ್ತನ ಮಾಡ್ತಾನೆ ಎಗರಿಸಿಬಿಟ್ಟಿದ್ದ. ಈ ಘಟನೆಯಾದ ಬೆನ್ನಲ್ಲೇ ಜಿಗಣಿ ಪೊಲೀಸ್ ಸ್ಟೇಷನ್ಗೆ ಬಂದು ರತ್ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ ಆರೋಪಿ ಸೈಯದ್ ಓಡಾಡಿದಂತಹ CCTV ವಿಡಿಯೋಗಳನ್ನು ಪೊಲೀಸರು ಚೆಕ್ ಮಾಡ್ತಾರೆ. ಆಗ ಪೊಲೀಸರು ಆರೋಪಿ ಸೈಯದ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನಿಂದ 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, 2 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸೈಯದ್ನನ್ನು ಅರೆಸ್ಟ್ ಮಾಡೋದಕ್ಕೆ ಕೇವಲ ಜಿಗಣಿ ಸ್ಟೇಷನ್ನಲ್ಲಿ ಲಾಜ್ ಆದಂತಹ ಕಂಪ್ಲೇಂಟ್ ಮಾತ್ರ ಕಾರಣ ಅಲ್ಲ. ಹುಳಿಮಾವು, JP ನಗರ, ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರುಗಳ ಸರಮಾಲೆಯೇ ದಾಖಲಾಗ್ಬಿಟ್ಟಿತ್ತು. ಬೆಂಗಳೂರು ಸಿಟಿ ಮಾತ್ರ ಅಲ್ಲ, ತುಮಕೂರು, ರಾಮನಗರ, ದಾವಣಗೆರೆ ಜಿಲ್ಲೆಯಲ್ಲಿ 8 ದ್ವಿಚಕ್ರ ವಾಹನ ಮತ್ತು ಚಿನ್ನದ ಸರ ಸುಲಿಗೆ ಮಾಡಿದಂತಹ ಪ್ರಕರಣಗಳು ಅವನ ವಿರುದ್ಧ ದಾಖಲಾಗಿದೆ. ಈ ಸೈಯದ್ ಏನಾದರೂ ಸರಗಳ್ತನಕ್ಕೇನಾದರೂ ಇಳಿದ್ರೆ ಅದನ್ನು ಸಾಧಿಸದೆ ವಾಪಸ್ ಬರೋ ಮಾತೇ ಇರಲಿಲ್ಲ. ಅಂತಹ ಮೋಸ್ಟ್ ವಾಂಟೆಡ್ ಚೈನ್ ಸ್ನ್ಯಾಚರ್ ಆಗಿ ಸೈಯದ್ ಕೆಲಸ ಮಾಡ್ತಾ ಇರ್ತಾನೆ. ಅರೆಸ್ಟ್ ಮಾಡಿ ತಮ್ಮದೇ ಸ್ಟೈಲ್ನಲ್ಲಿ ಮಾತನಾಡಿಸಿದ ಪೊಲೀಸರಿಗೆ ಇವನ ಹೇಳಿಕೆ ಒಂದು ಲೆಕ್ಕದಲ್ಲಿ ಶಾಕ್ ಅನಿಸ್ಬಿಟ್ಟಿದೆ. ಈ ಹಿಂದೆ ಗದಗ ಪೊಲೀಸರಿಗೆ ಸರಗಳ್ತನದ ಕೇಸ್ನಲ್ಲಿ ಸೈಯದ್ ಸಿಕ್ಕಿಬಿದ್ದಿದ್ದ. ಆದರೆ ಪೊಲೀಸ್ ಸ್ಟೇಷನ್ನಿಂದ ಸೈಯದ್ ಪರಾರಿಯಾಗಿದ್ದಂತೆ. ಅದಕ್ಕೋಸ್ಕರ ಗದಗ ಪೊಲೀಸ್ ಸ್ಟೇಷನ್ನ PSI ಹಾಗೂ ಸಿಬ್ಬಂದಿಯನ್ನು ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಪ್ರೀತಿಸ್ತಿದ್ದ ಲವರ್ಗೋಸ್ಕರ ಈ ಸರಗಳ್ತನವನ್ನು ಶುರು ಮಾಡಿದ್ದನ್ನು ಸೈಯದ್ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ. ಚಿನ್ನದ ವ್ಯಾಪಾರದ ಅರಿವಿದ್ದ ಸೈಯದ್ಗೆ ಬಿಸ್ನೆಸ್ ರೀತಿಯಲ್ಲೇ ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ದ. ಪ್ರೀತಿಸ್ತಿದ್ದ ಹುಡುಗಿಯ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅದರ ಟ್ರೀಟ್ಮೆಂಟ್ಗೆ ಹಣ ಬೇಕು ಅಂತ ಆಕೆ ಕೇಳಿದ್ದು. ಇಲ್ಲ, ಆಗಲ್ಲ ಅನ್ನೋದಕ್ಕೆ ಆಗ್ದಿರಾ ಈ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ ವಿಚಾರಣೆಯಲ್ಲಿ ಅವನು ಹೇಳ್ಕೊಂಡಿದ್ದಾನೆ. ಸರಗಳ್ತನದ ಕೇಸ್ನಲ್ಲಿ ಸದ್ಯ ಇವನನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕಳಿಸಿದ್ದಾರೆ. ಪ್ರೀತಿ ಮಾಯೆ ನಿಜ. ಪ್ರೀತಿಸಿದ ಮೇಲೆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡೋದನ್ನ ನಾವು ನೋಡ್ತಾನೆ ಇರ್ತೀವಿ. ಆದರೆ ಪ್ರೀತಿಸಿದಂತಹ ಹುಡುಗಿಯ ತಾಯಿ ಅನಾರೋಗ್ಯದಲ್ಲಿದ್ದಾಗ ಅವನು ಹೆಲ್ಪ್ ಮಾಡಿದ್ದು ಕೂಡ ಒಂದು ಒಳ್ಳೆಯ ಕೆಲಸನೇ. ಆದರೆ ಅವನು ಆಯ್ಕೆ ಮಾಡಿಕೊಂಡಂತಹ ರೀತಿ ಮಾತ್ರ ತಪ್ಪು. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.